ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಬಸ್ ಚಾಲನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ ಆಡಳಿತ ವೈಫಲ್ಯಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಹೀಗಂತ ಎಕ್ಸ್ ಖಾತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ 4,500 ಈ ಬಸ್ಗಳನ್ನು ಮಂಜೂರು ಮಾಡಿದೆ. ಆದರೆ ಆ ಬಸ್ಗಳನ್ನ ರಸ್ತೆಗಿಳಿಸಲಾಗದಷ್ಟು ನಿಷ್ಕ್ರಿಯತೆ ರಾಜ್ಯದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಎಕ್ಸ್ ಖಾತೆ ಮೂಲಕ ನಿಖಿಲ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಮೊಬೈಲ್ ಟಾರ್ಚ್ ಬೆಳಕಿನಲ್ಲೇನು ಬಸ್ ಚಾಲನೆ ಮಾಡಲಾಯಿತು, ಆ ಪ್ರಕರಣವನ್ನು ಉಲ್ಲೇಖಿಸಿ ಸರ್ಕಾರದ ಆಡಳಿತ ವೈಫಲ್ಯಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅನ್ನೋದು ನಿಖಿಲ್ ಟ್ವೀಟ್. ಎಸ್, ಈ ಪ್ರಕರಣದಲ್ಲಿ ಗಮನಿಸ್ತಾ ಇದ್ದೀವಿ ಆ ದೃಶ್ಯಗಳಲ್ಲಿ ಸರ್ಕಾರಿ ಬಸ್ ಹೇಗೆ ಅಲ್ಲಿ ಬೆಳಕಿಲ್ಲದೆ ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಓಡಿಸ್ತಾ ಇದ್ದಾರೆ ಅಂತೇಳಿ. ಭಾಳ ಅಪಾಯಕಾರಿ ಪ್ರಯಾಣಿಕರ ಪಾಲಿಗೂ, ಜೊತೆಗೆ ರಸ್ತೆಯಲ್ಲಿ ಹೋಗುವಂಥ ಇನ್ನುಳಿದ ಸವಾರರ ಪಾಲಿಗೂ ಕೂಡ. ಆದರೆ ಇದೇ ಪ್ರಕರಣವನ್ನು ಉಲ್ಲೇಖಿಸಿ ನಿಖಿಲ್ ಕುಮಾರಸ್ವಾಮಿ ಟ್ವೀಟಲ್ಲಿ ಗಮನಿಸಿರುವಂಥದ್ದು, ಸರ್ಕಾರ ಇಲ್ಲಿ ವೈಫಲ್ಯ ಕಾಣಿಸ್ತಾ ಇದೆ, ಸರ್ಕಾರದ ಆಡಳಿತದ ವೈಫಲ್ಯ ಇಲ್ಲಿ ಕಾಣಿಸ್ತಾ ಇದೆ. ಕೇಂದ್ರದಿಂದ ಈ ಬಸ್ಗಳ ವ್ಯವಸ್ಥೆ ಆಗ್ತಾ ಇದ್ರೂ ಕೂಡ ಅದನ್ನು ರಸ್ತೆಗಿಳಿಸೋದಕ್ಕೆ ಇವರು ಯಾಕೆ ನಿಷ್ಕ್ರಿಯ ಇಷ್ಟು ಅಂತ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ, ಕಿಡಿಕಾರಿದ್ದಾರೆ ನಿಖಿಲ್.